ತುಳಸಿದಾಸರು ರಚಿಸಿದ ಹನುಮಾನ್ ಚಾಲೀಸಾ ಭಕ್ತರಿಗೆ ಅಸಾಧಾರಣ ಶಕ್ತಿ ಮತ್ತು ಭರವಸೆಯ ಮೂಲವಾಗಿದೆ. ಬಜರಂಗಬಲಿಯ ಶಕ್ತಿ, ಭಕ್ತಿ ಮತ್ತು ರಾಮನ ಮೇಲಿನ ನಿಷ್ಠೆಯನ್ನ ಈ ಚಾಲೀಸಾ ಶ್ಲೋಕಗಳಲ್ಲಿ ಸುಂದರವಾಗಿ ಚಿತ್ರಿಸಲಾಗಿದೆ. ಮಂಗಳವಾರ ಹಾಗೂ ಶನಿವಾರ ಈ ಪವಿತ್ರ ಚಾಲೀಸಾವನ್ನ ಪಠಿಸೋದು ಅತ್ಯಂತ ಶುಭಕಾರಿ ಅಂತ ಶ್ರದ್ಧೆಯಿಂದ ನಂಬಲಾಗುತ್ತೆ. ಹನುಮಂತನ ಕೃಪೆಯೊಂದಿಗೆ ಮನಸ್ಸು ಶಾಂತವಾಗುತ್ತೆ, ಆತ್ಮವಿಶ್ವಾಸ ಹೆಚ್ಚುತ್ತೆ ಮತ್ತೆ ಜೀವನದ ಎಲ್ಲ ಅಡೆತಡೆಗಳು ದೂರವಾಗುತ್ತೆ. ಹನುಮಾನ್ ಚಾಲೀಸಾ ಪಠಿಸೋದಕ್ಕೂ ಮುಂಚೆ ಶೌಚ ಮತ್ತೆ ಮನಃಶಾಂತಿ ಅತ್ಯಂತ ಮುಖ್ಯ. ಬೆಳಗ್ಗೆ ಸ್ನಾನ ಮಾಡಿದ ಬಳಿಕ ದೇವರ ಕೋಣೆಯನ್ನ ಸ್ವಚ್ಛಗೊಳಿಸಿ ಹಳದಿ ಅಥವಾ ಕೆಂಪು ಬಟ್ಟೆ ಹರಡಿ ಅದರ ಮೇಲೆ ಹನುಮಂತನ ವಿಗ್ರಹವನ್ನ ಇರಿಸಿ ತುಪ್ಪದ ದೀಪ ಹಚ್ಚಿ ಕೆಂಪು ಹೂಗಳು, ಸಿಂಧೂರ ಮತ್ತೆ ನಿಲುವಂಗಿಯನ್ನ ಅರ್ಪಿಸಿ ನಂತರ ಹೃದಯಪೂರ್ವಕವಾಗಿ ಚಾಲೀಸಾವನ್ನ ಪಠಿಸಿ. ಪ್ರಾರ್ಥನೆ ಬಳಿಕ ಆರತಿ ಮಾಡಿ ಹನುಮಂತನಿಗೆ ಬೂಂದಿ, ಬೆಲ್ಲ, ಕಡಲೆ ಅಥವಾ ಹಣ್ಣುಗಳನ್ನು ನೈವೇದ್ಯವಾಗಿ ಸಮರ್ಪಿಸಿ. ಪಠಿಸುವ ವೇಳೆ ಕೆಲವು ನಿಯಮಗಳನ್ನು ಪಾಲಿಸುವುದು ಅತ್ಯಂತ ಅಗತ್ಯ. ಶಾಂತವಾದ ಸ್ಥಳದಲ್ಲಿ ಕುಳಿತು ಮನಸ್ಸನ್ನ ಸಂಪೂರ್ಣವಾಗಿ ದೇವರ ಚಿಂತನೆಗೆ ಕೇಂದ್ರೀಕರಿಸಬೇಕು. ಪಠಣೆ ಸಮಯದಲ್ಲಿ ತಾಮಸ ವಸ್ತುಗಳನ್ನು ಸೇವಿಸಬಾರದು. ಯಾರೊಡನೆ ವಾದ ವಿವಾದ ಮಾಡಬಾರದು. ಮನಸ್ಸು ಶುದ್ಧವಾಗಿದ್ದು ನಕಾರಾತ್ಮಕ ಭಾವನೆಗಳಿಲ್ಲದೆ ಪಠಿಸಿದ್ರೆ ಹನುಮಂತನ ಕೃಪೆ ಖಂಡಿತವಾಗಿಯೂ ದೊರೆಯುತ್ತಂತೆ. ಆತುರ ಪಡೋದಿಲ್ಲ. ಪ್ರತಿ ಶ್ಲೋಕವನ್ನ ಶ್ರದ್ಧೆಯಿಂದ ಪಠಿಸೋದು ನಿಜವಾದ ಭಕ್ತಿ. ಹನುಮಾನ್ ಚಾಲೀಸಾ ಪಠಿಸೋದ್ರಿಂದ ಜೀವನದಲ್ಲಿ ಅಸಾಧ್ಯ ಅನಿಸೋದು ಕೂಡ ಸಾಧ್ಯ ಆಗುತ್ತೆ. ಶಕ್ತಿ, ಧೈರ್ಯ, ಬುದ್ಧಿವಂತಿಕೆ ಮತ್ತು ಜ್ಞಾನ ಈ 4 ದೈವಿ ಗುಣಗಳು ವ್ಯಕ್ತಿಯೊಳಗೆ ಬೆಳೆಯುತ್ತೆ. ಇನ್ನು ಮನೆ ಮತ್ತೆ ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತೆ. ದುಷ್ಟ ಶಕ್ತಿಗಳಿಂದ ರಕ್ಷಣೆ ಸಿಗುತ್ತೆ. ಹನುಮಂತನ ಆಶೀರ್ವಾದದಿಂದ ಗ್ರಹ ದೋಷಗಳು ದೂರವಾಗಿ ಯಶಸ್ಸು ಮತ್ತು ಸಂತೋಷ ಜೀವನದ ಭಾಗವಾಗುತ್ತೆ. ಆದ್ರಿಂದ ಭಕ್ತಿ ಭಾವದಿಂದ ಪಠಿಸಿ. ಬಜರಂಗಬಲಿಯ ಕೃಪೆಯ ಸದಾ ನಿಮ್ಮೊಂದಿಗೆ ಇರಿಸಿಕೊಳ್ಳಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.